ಅವರು ನಮ್ಮ ಚಿಕ್ಕ ಮಾವನ ದೊಡ್ಡ ಮಾವನ ಸೊಸೆ, ಅವರು ನಮ್ಮ ಭಾವನ ಸೊಸೆ. ಅವರು ಎಲ್ಲ ನಾವು ನಮ್ಮ ಒತ್ತಿಗೆ ಮಗಳಿವರು. ಆಗ್ಲಿಂದ ನಮ್ಮನೆ ನಾವು ಯಾವತ್ತೂ ನಾವು ಚೆನ್ನಾಗಿ ಎಲ್ಲರೂ ನೋಡ್ಕೊತಾವ್ರು ಇವರು. ಅದರಿಂದ ಇವರು ಸಾಲ ಮಾಡ್ಕೊಬಿಟ್ಟು ಎಲ್ಲರ ಜೊತೆ ಎಲ್ಲ ಸಾಲದವರೆಲ್ಲ ಹಿಂಸೆ ಕೊಡ್ತಿದ್ರು ಇವ್ರಿಗೆ. ಎಳ್ದಾಡೋದು, ಬೈಯೋದು, ಬಾಯಿ ಬಂದಂಗೆ ಅಂತೇರು ಇಂತೇರು ಅಂತ ಬೈಯೋದು, ಹೊಡಿಯಕ್ಕೆ ಬರೋದು, ಸೀರೆ ಇಟ್ಕೊಂಡು ಎಲ್ಲ ಮಾಡ್ತಿದ್ರು. ಅದಕ್ಕೆ ನಾವಿದ್ರೆ ಹಿಂಗೆಲ್ಲ ಆಯ್ತದೆ ಕಣ ಹೊಸಿಯ ಕರ್ಕೊಂಡೋಗಿಸಿ ಇರ್ಸ್ಕೊಂಡು ಹೊಸಿ ಅವ್ರು ನೋಡವ ಅಂತ ಹೇಳಿದ್ರು. ಸಹಾಯ ಮಾಡಿ ಬಾಮನೆಮ್ಮರಿಗೆ ಹೇಳಿದ ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕೊಂಡ್ರು. ಅಲ್ಲೊಂದು ಇದ್ರೇರಿ 4 ವರ್ಷ ಅಲ್ಲಿದ್ದರು. ಇದ್ಮೇಲೆ ನೋಡ್ಕೊಂಡಿದ್ಮೇಲೆ ತಿರ್ಗವ ನಾನು ಇರೋಕ್ಕಿಲ್ಲ, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಏನೋ ಇದು ಮಾಡಿದ್ರು, ಅದು ನಮ್ಗೆ ಕರೆಸಿದ್ರು. ಬನ್ನಿ ಹಿಂಗೆ ಅಂತವ್ರೆ, ನೀವು ನಮ್ಗೆ ಇದು ಮಾಡಿದ್ರೆ ಬಂದು ಬೇಡ ಕಣವ ಇರು ಅಂತ ಹೇಳ್ದ. ಅವರು ಇರಿ ಅಂತ ಅಂದಮೇಲೆ ಸರಿ ನಾನು ಇರೋಕ್ಕಿಲ್ಲ ಅಂತ ಎಷ್ಟೇ ಹೇಳ್ದು. ಇಲ್ಲ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದ್ವಿ. ಹೇಳ್ತೀನಿ, ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತೀನಿ ಆತಂಕ ಇದೆ, ನಿಮ್ಗೆ ಏನಾದ್ರು ಆತಂಕ ಇದೆಯಾ? ಯಾರಾದ್ರೂ ಒತ್ತಡ? ಇಲ್ಲ ಇಲ್ಲ, ಯಾರು ಒತ್ತಡ ಇಲ್ಲ. ಜೋರಾಗಿ ಮಾತಾಡ್ಬೇಕಲ್ಲ, ಏನಿದೆ ಕ್ಲಿಯರ್ ಆಗಿ ಏನು ಅದೇ ನಾವೇ ಒಂದ್ ನಿಮಿಷ ಸರ್, ಅದಕ್ಕೆ ನಾನು ಏನಕ್ಕೆ ಅಲ್ಲ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಆದ್ಮೇಲೆ ಆಮೇಲೆ ನಾನು ಅವ್ರ ಕೈಲಿ ಹೇಳ್ಸಿಸ್ತೀನಿ. ನಾನು ಏನಕ್ಕೆ ವಕಾಲತ್ನ ಇವ್ರು ವಹಿಸ್ಕೊಂಡು ನಾನು ಬಂದಿದ್ದೀನಿ ಅಂದ್ರೆ ವಕೀಲನಾಗಿ, ಇವರು ಯಾವತ್ತು ಪ್ರೆಸ್ ಮೀಟ್ ಮಾಡಿದಾರಲ್ಲ, ಈಗಾಗಲೇ ಅವ್ರು ಏನ್ ವಿಚಾರಗಳಲ್ಲಿ ಮಂದಾಳದಲ್ಲಿದೆ ಎಲ್ಲರೂ ನನಗೆ ವಹಿಸಿದ್ದಾರೆ. ನನಗೆ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಅವರೇ ಹೇಳಿ ಅನ್ಕೊಂಡಿದ್ದೆ, ಅವ್ರು ಹೇಳಕ್ ಆಗ್ತಾ ಇಲ್ಲ. ಸರಿ ಆಯ್ತು, ನಾವೇ ಹೇಳ್ತೀವಿ. ಯಾವ್ದೇ ಕಷ್ಟ ಬರ್ಲಿ ಸುಖ ಬರ್ಲಿ ಬಂದು ನೋಡ್ತಿದ್ರು ಇವರು. ಬಾಮನೆಮ್ಮ ತಾತನ ಮನೆ ಮಾವನ ಸೊಸೆ ಅಂತ ಎಲ್ಲ ನೋಡ್ತಿದ್ರು. ಮಾವತ್ತಿರೋದ್ರು, ಮಾವನು ಕಷ್ಟ ಸುಖ ನೋಡಿದ್ರು. ಮಗಳು ಮದುವೆ ಮಾಡಿದ್ರು, ಮಗಳನ್ನೂ ನೋಡಿದ್ರು ಇವರೇ. ಎಲ್ಲ ನೋಡಿ ಎಲ್ಲ ಆದ್ಮೇಲೆ ಸಾಲ ಮಾಡ್ಕೊಬಿಟ್ಟು 3 ಎಕರೆ ಗದ್ದೆ ಇದ್ದ ಗದ್ದೆನೂ ಮಾರ್ಕೊಂಡ್ರು. ಮನೆ ಶೋಭಾ ಮಾಡಿದ್ದು ಸಾಲ, ಗದ್ದೆನೂ ಮಾರ್ಕೊಂಡ್ರು, ಮನೇನೂ ಮಾರ್ಕೊಂಡ್ರು, ಎಲ್ಲಾನು ಮಾರ್ಕೊಂಡು ಸಾಲದವರು ಎಳ್ದಾಡಕ್ಕಾದ್ರು. ಎಳ್ದಾಡಿ ಜಗಳಕ್ಕೆ ಅವರೆಲ್ಲ ಜಗಳಕ್ಕೆ ಬರಕ್ಕಾದ್ರು. ಜಗಳ ಅವರು ಸಾಲದವರು ಏನು ಬಾಯಿ ಬಂದ ಬೈಯೋದು, ಇದು ಮಾಡೋದು, ಹೊಡೆಯಕ್ಕೆ ಬರೋದು, ಹೊಡೆದು ಎಲ್ಲಾನು ಟೇಷನ್ ಪಾಸನ ಹತ್ತಿ ಎಲ್ಲಾನು ಮಾಡಕ್ಕೆ ಹಿಡಿದು. ಆಗ ಇವೆಲ್ಲ ಸರಿ ಇಲ್ಲ, ಹಿಂಗೆ ಆಗದೆ ಕಣವ ಅಂತ ನಾವೇ ಇದು ಮಾಡಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಒಂದು ಇದ್ರಲ್ಲಿ ಹಾಸ್ಟೆಲಲ್ಲಿ ಇತ್ಕೊಂಡಿದ್ರು. ಇತ್ಕೊಂಡ್ಮೇಲೆ ಆಗ ಬೇಡ ಕಣವ ಅಂತ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಉದ್ಯೋಗ ಕೊಟ್ಟು ಇರಿಸ್ಕೊಂಡಿದ್ರು. ಒಂದು 4-5 ವರ್ಷ ಇದ್ರು ಅಂತ ಅಂದ್ಬಿಟ್ಟು ಇವ್ರು ಹೇಳಿದ ಮತ್ತೆ ಕೇಳಕ್ಕಿಲ್ಲ, ಏನೂ ಇಲ್ಲ. ಇವರು ಹೇಳಿದ್ದು ಇದನ್ನೇ ಮಾಡ್ಕೊಳಕ್ಕಿಲ್ಲ. ಯಾರು ನಾವು ನಮ್ಮನ್ನು ಹಿಂಗೆ ನೋಡಿ ಮಾಡಿದ್ರಲ್ಲ ನೀವು ಅಂತ ಅಂದ್ಬಿಟ್ಟು ಅನ್ಯಾಯ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ. ನೀವಿವತ್ತು ಏನ್ ಹೇಳಕ್ ಬಂದಿರೋ ಅವರು ಯಾವ ದೌರ್ಜನ್ಯ ಅಂತ ಮನುಷ್ಯ ಇಲ್ಲ. 5 ವರ್ಷದಿಂದ ಇದ್ದಿರೋದು ಇವಾಗ ಕೊಟ್ಟರು. ಆಗ ನಾವು ಎಷ್ಟು ಬನ್ನಿ ಬೇಡ, ಅವ್ರನ್ನೇ ಕೂರಿಸ್ಬಿಡಿ. ಇವ್ರಿಗೆ ಇದಾಗಿದೆ, ಅವರೇ ಕೂರಿಸ್ಬಿಡಿ. ಅಲ್ಲ ನೀವೇ ಮಾತಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡಿಲ್ಲ, ಎಂತೂ ಮಾಡಿಲ್ಲ. ಅವ್ರು ಯಾವ ಈ ಯೋಜನೆ ಮಾಡಿಲ್ಲ. ಅವ್ರು ಸಹಾಯನೇ ಮಾಡೋರು. ವರ್ಷದಿಂದ ಇಲ್ದೇನೆ ಇರೋ ದೌರ್ಜನ್ಯ ಈಗ ಬರ್ಬೇಕನ್ನೋ ಕಾರಣ ಏನು? ಯಾವ ಉದ್ದೇಶಕ್ಕೋಸ್ಕರ ಈ ತರ ಮಾಡಿದ್ರು? ಚೆನ್ನಾಗೇ ಇದ್ರು ತಾನೆ ಅವಾಗೆಲ್ಲ. ನಮ್ಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ. ಅವ್ರನ್ನ ಬಿಟ್ರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ ಜೊತೆಲಿ ಇದ್ದಾಗ್ಲೂ ನಮಗೂ ನೆಮ್ಮದಿ ಕೊಡ್ಲಿಲ್ಲ. ಪ್ರತಿ ದಿವಸನೂ ಜಗಳ.
ಯಾರು ಅವ್ರಿಗೆ ಎದುರಿಸೋರು ಇಲ್ಲ ಬದುರಿಸೋರು ಇಲ್ಲ, ಯಾರು ಇಲ್ಲ ಅವ್ರಿಗೆ ಎದುರಿಸ್ತಾ ಇಲ್ಲ. ಇವಾಗ ಶೋಭಕ ತಪ್ಪು ಮಾಡೋದ್ರಲ್ಲಿ ಭಯ ಏನಿರ್ಬೇಕು ಅವ್ರವ್ರಿಗೆ ಧೈರ್ಯ ಇವಾಗ ಗೈಸ್ಬೋದಾಗಿತ್ತು ತಾನೇ, ತಪ್ಪು ಮಾಡಿರೋದಕ್ಕೆ ತಾನೇ ಭಯ ಅಂತ ಇದು ಮಾಡ್ತಿರೋದು. ಅದಕ್ಕೆ ನಾನು ಅಲ್ಲ ಅದಕ್ಕೆ ಜಾಗೀರಾಗಿ ಇದ್ದಿದ್ದು ಸರ್. ಫಸ್ಟ್ ನಾವು ಒಟ್ಟಿಗೆ ಮೂಲತಃ ಶ್ರೀರಾಮಪುರದಲ್ಲಿ ಇದ್ದಿದ್ದು. ಮೊದಲು ಇದ್ದಿದ್ದು 10 ವರ್ಷದಿಂದ ಹಿಂದೆ. ಹೌದು ಹೌದು. ಇಲ್ಲ ಇಲ್ಲ ವಹಿಸ್ಕೊಳ್ಳೋದ ಅವ್ರು ಇವಾಗ ಚುನಾವಣೆ ಟೈಮಲ್ಲಿ ಏನೇನೋ ಗಾಸಿ ಕಬ್ಬಿಸ್ಬೇಕು, ಗೌಡ್ರ ಮನೆಯಿಂದ ಯಾವುದೇ ತರದ್ದು ಅವ್ರಿಗೆ ಕಪ್ಪು ಚುಕ್ಕಿ ಬಂದಿಲ್ಲ, ಇವಾಗ ಅವ್ರಿಗೆ ಏನಾದ್ರು ಮಾಡಿ ಒಂದ್ ಮಾಡ್ಬೇಕು. ರೇವಣ್ಣ ಸಾಹೇಬ್ರು ಇಲ್ಲಿ ತನಕ ಯಾವುದೇ ತರದ ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿಲ್ಲ. ಇವತ್ತು ಅವ್ರಿಗೊಂದು ದೂರ ಮಾಡ್ಬೇಕು. ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ನಾವು ಅವರು ನಮ್ಮ ಅತ್ತೆಯವರು ಅವ್ರ ಜೊತೆಲೇ ಇದ್ದಿದ್ದು, ಹೋಗ್ತಾ ಬರ್ತಾ ನಾವು ಜೊತೆಲೇ ಇದ್ದಿದ್ದು. ನಾವು ಮದ್ವೆಗೆ 20 ವರ್ಷ ಆಗದೆ ನಮ್ ಜೊತೆ ಎಲ್ಲ ಒಡನಾಟ ಚೆನ್ನಾಗಿತ್ತು, ನಾವೆಲ್ಲ ಹೋಗ್ತಾ ಬರ್ತಾ ಇದ್ವಿ. ನಮ್ ಜೊತೆ ಯಾರ ಜೊತೆನೂ ಇಲ್ಲದೆ ಇರೋ ಅಂತ ಸಲಿಗೆ ಇವ್ರ ಜೊತೆ ಹೆಂಗ್ ಬರಕ್ ಸಾಧ್ಯ? ಅವ್ರಂತ ಒಳ್ಳೆ ಜನ, ಅಷ್ಟು ಉಪಕಾರ ಅಂತ ಕರ್ಕ ಬಂದ್ರು, ಕೆಲಸ ಮಾಡ್ಸೋ ಇದು ಕಷ್ಟದಲ್ಲಿದೀವಿ ಅಂದ್ರು ನಮ್ಮ ಅತ್ತೆ ಹೇಳಿದ್ರು, ಎಲ್ಲರೂ ಸೇರಿ ನಾವು ಮಾಡಿ ಅಂತ ನಾವೇ ಅವ್ರನ್ನ ಇದು ಮಾಡಿದ್ವಿ. ಕಷ್ಟ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.